ನಮಸ್ಕಾರ ವೀಕ್ಷಕರೇ. ಬಿಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಆಗಸ್ಟ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿ ಆಗಿದ ತಕ್ಷಣ ನೆನಪಾಗೋದು ಜನ್ಮದಲ್ಲಿ ರಾಹು, ಇನ್ನು ಜನ್ಮಾತ್ ಸಪ್ತಮದಲ್ಲಿ ಕೇತು. ಹಾಗಾದ್ರೆ ಯಾವ ರೀತಿಯಾದ ಧನ ಆಗಮನ ಇದೆಯಾ? ಎಲ್ಲೋ ಒಂದು ಕಡೆ ಪ್ರೀತಿ, ಬಾಂಧವ್ಯ, ಮಮಕಾರ, ಆತ್ಮೀಯತೆ ಸಿಗುತ್ತಾ? ಸ್ನೇಹಿತರಿಂದ ಬರಬೇಕಾಗಿರ್ತಕ್ಕಂಥ ಹಣ, ಹಾಗೆ ಸಂಸಾರದ ಬದುಕಿನಲ್ಲಿ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂತಹ ಪ್ರೀತಿ ಸಿಗುತ್ತಾ ಹೇಳತಕ್ಕಂಥದ್ದು ಕೂಡ ಈ ವಿಧದಲ್ಲಿ ಇರುವಂಥದ್ದು. ಹಾಗಾದ್ರೆ ಇಲ್ಲಿ ಏನು ಕಾಡ್ತಾ ಇದೆ ಅಂತ ಕೇಳಿದ್ರೆ, ಜನ್ಮದಲ್ಲಿ ರಾಹು, ಈ ಮಕರ ರಾಶಿಯಾಧಿಪತಿ ಶನಿ ಮತ್ತು ಆ ರಾಶಿಯ ತನ್ನ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು. ಅಂದ್ರೆ ಮಕರ ಲಗ್ನ ಅಂತ ತಗೊಳ್ಳಿ ಅಥವಾ ಮಕರ ರಾಶಿ ಅಂತ ತಗೊಳ್ಳಿ. ಈ ರಾಹು ಇರ್ತಕ್ಕಂಥವ್ನು ಏನು ಮಾಡ್ತಾನೆ? ಹಠವನ್ನ, ಕೋಪವನ್ನ, ವೈರತ್ವವನ್ನ ಮೂಡಿಸ್ತಾನೆ. ತುಂಬಾ ಕೋಪಗಳನ್ನ ಮಾಡ್ತಕ್ಕಂಥ, ಕೆಟ್ಟ ಆಲೋಚನೆಗೂ ಕೋಪ ಆಗತ್ತೆ. ಏನಾಗತ್ತೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ಆತ್ಮೀಯರಿರ್ಬೋದು ಅಥವಾ ಮಕ್ಕಳಿರ್ಬೋದು ಅಥವಾ ಸಂಸಾರದ ಬದುಕಿಗೆ ಇರ್ಬೋದು, ಬಲ್ಲವರು, ಹಿರಿಯವರು ತಿಳುವಳಿಕೆಯನ್ನ ಹೇಳ್ತಾರೆ ಕೆಲವೊಂದಷ್ಟು ಸಮಯ ಸಂದರ್ಭಕ್ಕೆ ಅನುಸಾರವಾಗಿ. ಆದ್ರೆ ಅಂತಹ ಮಾತುಗಳನ್ನ, ಮೌಲ್ಯಯುತವಾದಂತಹ ಮಾತುಗಳನ್ನ, ಬುದ್ಧಿವಾದಗಳನ್ನು ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ತನ್ನದೇ ಆದಂತಹ ಒಂದು ತೀರ್ಮಾನವನ್ನು ತಗೋತಕ್ಕಂಥದ್ದು, ಅದು ಹಠ ಹೇಳತಕ್ಕಂಥ. ಇನ್ನು ಸಾಂಸಾರಿಕ ಬದುಕಿನಲ್ಲಿ ಹೆಂಡತಿ ಮತ್ತು ಗಂಡ ನಡುವೆ ಆಗತಕ್ಕಂತಹ ವೈರತ್ವಗಳು, ಇದರಲ್ಲಿ ಸದಾ ಕೋಪಗಳನ್ನ ಮಾಡ್ತಕ್ಕಂಥದ್ದು. ಯಾರು ಇದರಲ್ಲಿ ಸೋಲುವುದಿಲ್ಲ ಹೇಳತಕ್ಕಂಥ, ಇದು ಒಂದು ಕಡೆ ಆಗುತ್ತೆ. ಇನ್ನೊಂದು, ಉದ್ಯೋಗದಲ್ಲಿ ಮೇಲಧಿಕಾರಿಗಳು ಏನಾದ್ರೂ ಒಂದು ಮಾತನ್ನು ಹೇಳಿದಾಗ ಅಥವಾ ಮೇಲಧಿಕಾರಿಗಳು ಹೀಗೊಂದು ಸಣ್ಣದೊಂದು ತಪ್ಪಾಗಿದೆ, ಇದನ್ನು ತಿದ್ದುಕೊಳ್ಳಿ ಅಂತ ಹೇಳಿದಾಗ ಕೂಡ ಅದನ್ನ ಕೋಪ ಮಾಡಿಕೊಂಡು ಉದ್ಯೋಗವನ್ನ ಬಿಟ್ಟು ಬರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಸರಿಯಾದಂತ ನಿರ್ಧಾರವನ್ನ, ತೀರ್ಮಾನವನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಹೇಳತಕ್ಕಂಥದ್ದು ಹೇಳುತ್ತೆ. ಸಪ್ತಮದಲ್ಲಿ ಕೇತು ಹೇಳತಕ್ಕಂಥ ತುಂಬಾ ಶತ್ರುಗಳು. ಕೆಲವೊಂದಷ್ಟು ಸಮಯದಲ್ಲಿ ಏನ್ ಹೇಳುತ್ತೆ, ಮಕ್ಕಳು ತಂದೆಗೆ ಶತ್ರುಗಳಾಗ್ತಾರೆ, ಹೆಂಡತಿ ಗಂಡನಿಗೆ ಶತ್ರು ಆಗ್ತಾನೆ, ಅಥವಾ ಗಂಡನೇ ಹೆಂಡತಿಗೆ ಶತ್ರು ಆಗ್ತಾನೆ, ಅಥವಾ ದಾಯಾದಿಗಳು, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇವರು ಶತ್ರುಗಳಾಗುವಂತಹದ್ದು. ಹಾಗೆ ಇದರ ಜೊತೆಗೆ ಅತಿಯಾಗಿ ಪ್ರೀತಿಸ್ತಕ್ಕಂತಹ ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಶತ್ರುಗಳು ಆಗುವಂತಹ. ನಿಮ್ಮ ಹತ್ರ ಅವಕಾಶಗಳನ್ನ ಅಥವಾ ನಿಮ್ಮಿಂದ ಫಲವನ್ನ ನಿರೀಕ್ಷೆಯನ್ನ ಮಾಡಿ ನಿಮ್ಮ ಫಲವನ್ನ ನೆರವೇರಿಸಿಕೊಂಡು ನಂತರ ನಿಮ್ಮನ್ನ ಬಿಡುವಂಥದ್ದು, ನಿಮ್ಮನ್ನು ದೂರ ಮಾಡತಕ್ಕಂಥದ್ದು, ನಿಮ್ಮನ್ನ ನಿರ್ಲಕ್ಷಿಸ್ತಕ್ಕಂಥದ್ದು, ಈ ತರದ ಒಂದಷ್ಟು ಯೋಗಗಳು ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ನಂತರದ ವ್ಯವಹಾರ, ಕೋರ್ಟು, ಕಚೇರಿ, ತಕರಾರು, ಈ ತರ ಸಂಬಂಧಪಟ್ಟಂತ ಒಂದಷ್ಟು ವ್ಯವಹಾರದಲ್ಲಿ ಏನಾಗತ್ತೆ, ವಿಜಯ ಉಂಟಾಗತ್ತೆ. ಭೂಮಿ ಸಂಬಂಧಪಟ್ಟಂತ ವ್ಯಾಜ್ಯಗಳಲ್ಲಿ ಜಯ ಉಂಟಾಗತ್ತೆ. ಹಾಗೆ ಧಾನ್ಯಗಳ ವ್ಯವಹಾರ, ಹೈನುಗಾರಿಕೆ, ಮತ್ಸ್ಯ ಸಾಗಾಣಿಕೆ ವ್ಯವಹಾರದಲ್ಲೂ ಕೂಡ ನಿಮಗೆ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ.
ದ್ರವ್ಯವೂ ಕೂಡ ನಿಮಗೆ ಸಿಗುತ್ತಾ ಇರುತ್ತೆ ಅಂತ ಕೂಡ ಇರುತ್ತೆ. ಇನ್ನು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಅದು ಯಾವುದೋ ಒಂದು ರೀತಿಯಲ್ಲಿ ನಿಂತು ಹೋಗುವಂಥದ್ದು, ಅಥವಾ ಕಾರ್ಮಿಕ ಸಿಬ್ಬಂದಿಗಳ ಕೊರತೆಯಿಂದ ಅಥವಾ ಅದನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳಿಂದ ಏನೋ ಒಂದು ರೀತಿ ಕಿರಿಕಿರಿಯಾಗಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ತರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ಅಂತ ಹೇಳುತ್ತೆ. ಇನ್ನು ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಆಕಸ್ಮಿಕವಾಗಿ ಧನಲಾಭ ಉಂಟಾಗತ್ತೆ. ವಿದೇಶ ಉದ್ಯೋಗವನ್ನು ಸಿಗುವಂಥದ್ದು, ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವರಿಗೆ ಕೂಡ ಆಕಸ್ಮಿಕವಾಗಿ ಧನಲಾಭ ಸಿಗುತ್ತೆ, ಉಂಟಾಗುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ಯಾಕೆಂತ ಕೇಳಿದ್ರೆ, ಮಿಥುನ ರಾಶಿಯಲ್ಲಿ ಗುರು, ಹಾಗೆ ಸಿಂಹ ರಾಶಿಯಲ್ಲಿ ಕೇತು, ಇವೆಲ್ಲವೂ ಕೂಡ ಒಂದಷ್ಟು ಬಲಾಬಲಗಳನ್ನೆಲ್ಲವೂ ಕೂಡ ಇರುತ್ತೆ. ಕೆಲವೊಂದಷ್ಟು ತೊಂದರೆಗಳು ನಿಮ್ಮ ದಶಾಸಂಧಿಯ ಯೋಗ, ನವಾಂಶ ಸಂಧಿಯ ಯೋಗದಿಂದ ಕೂಡ ಇದು ಉಂಟಾಗ್ತಾ ಇರ್ತಕ್ಕಂಥದ್ದು. ನಿಮ್ಮ ವೈಯಕ್ತಿಕ ಜಾತಕ ಇತ್ಯಾದಿಗಳನ್ನ ಚಿಂತನೆಯನ್ನ ಮಾಡಿಕೊಳ್ಳಿಕ್ಕೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ವಯಸ್ಸು, ನಿಮ್ಮ ಹೆಸರು, ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿದಲ್ಲಿ ನಿಖರವಾಗಿ ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.